ಗೈಸ್, ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ನಿನ್ನೆ ರಾತ್ರಿ ನಮ್ಮ ಕುಮ್ಕಿ ಆನೆಗಳು ಏನು ಮಹೇಂದ್ರ ಕ್ಯಾಪ್ಟನ್ಸಿಯಲ್ಲಿ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಚನ್ನಪಟ್ಟಣ ಭಾಗದಲ್ಲಿ ಆನೆಗಳು ಸೇಫ್ ಆಗಿ ರೀಚ್ ಆಗ್ತವೆ ಲೊಕೇಶನ್ಗೆ. ರಾತ್ರಿ ಅಲ್ಲೇ ರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆ ಸೂಪರ್ ಆಗಿ ಪೂಜೆನ ಮಾಡ್ತಾರೆ. ಒಟ್ಟು 6 ಕುಮ್ಕಿ ಆನೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತದ್ದು. ನಮ್ಮ ಈಶ್ವರ, ಅದೇ ರೀತಿ ನಮ್ಮ ಧನಂಜಯ, ನಮ್ಮ ಹರ್ಷ, ಅದೇ ರೀತಿ ನಮ್ಮ ಸುಗ್ರೀವ ಹಾಗೂ ಏಕಲವ್ಯ ಹಾಗೂ ನಮ್ಮ ಮಹೇಂದ್ರ, ಒಟ್ಟು 6 ಆನೆಗಳು ಮಹೇಂದ್ರ ಆನೆ ನೇತೃತ್ವದಲ್ಲಿ. ನೋಡಿ, ನಮ್ಮ ಮಹೇಂದ್ರ ಬ್ಯಾಕ್ ಟು ಇಸ್ ಏನು ಮೂಲ ಸ್ಥಾನ ಅನ್ಬೋದು. ಯಾಕೆಂದ್ರೆ ಅದೇ ಒಂದು ಭಾಗ ರಾಮನಗರ ಚನ್ನಪಟ್ಟಣ ಭಾಗದಲ್ಲೇ ಸುತ್ತಾಡ್ಕೊಂಡು ಇದ್ದಂತ ಆನೆ. ಸುಮಾರು ಒಂದು ಬಹುಶಃ 2018 ಇರ್ಬೋದೇನೋ, ಎಕ್ಸಾಕ್ಟ್ಲಿ ವಿಡಿಯೋ ಮಾಡಿದೀನಿ ನಾನು. ಈಗ ಏನೋ ವಿಡಿಯೋ ಹೇಳುವಾಗ ಡೇಟ್ ರಿಮೆಂಬರ್ ಇಲ್ಲ, ಇಯರ್ ಗೊತ್ತಾಗ್ತಿಲ್ಲ. 17 or 18 ಆ ಒಂದು ಟೈಮ್ ಅಲ್ಲಿ ಮಹೇಂದ್ರನನ್ನ ಸೆರೆ ಹಿಡಿತಾರೆ. ಇದೇ ಏನು ಕಾರ್ಯಾಚರಣೆ ಮಾಡ್ತಾರಲ್ಲ ಸುತ್ತಮುತ್ತ ಭಾಗದಲ್ಲಿ ಕೆಂಗಲ್ಲು ದೇವಸ್ಥಾನ ಎಲ್ಲಾ ಕಡೆ ಆನೆಗಳಿದಾವೆ. ಅಲ್ಲಿ ಆನೆ ಮಾನವ ಸಂಘರ್ಷ ಜಾಸ್ತಿ ಇದೆ. ಸೊ ಹಾಗಾಗಿ ಲಾಸ್ಟ್ ಏನು ಮಕ್ಕನ ಫ್ಯೂ ಮಂತ್ಸ್ ಬ್ಯಾಕ್ ಏನ್ ಹಿಡಿದ್ರಲ್ಲ ಮಕ್ಕನ ಆನೆ, ಅದಾಗಿ ಇನ್ನೊಂದು ಆನೆ ಮಾಡಬೇಕಾಗಿತ್ತು ಆಗ, ಬಟ್ ಅಲ್ಲಿ ಆನೆ ಸೈಟ್ ಆಗ್ಲಿಲ್ಲ. ಸೊ ಹೊರಡುವಂತ ಟೈಮ್ನಲ್ಲೂ ಕೂಡ ಅಲ್ಲಿ ಸ್ಟ್ರೈಕ್ ಅನ್ನ ಮಾಡಿದ್ರು, ಇನ್ನ ಆನೆಗಳನ್ನ ಹಿಡ್ಕೊಂಡು ಹೋಗಿ ಅಂತ. ನಾವು ಮತ್ತೆ ಬರ್ತೀವಿ ಅಂತ ಅರಣ್ಯ ಇಲಾಖೆ ಭರವಸೆನ ಕೊಟ್ಟಿದ್ರು. ಅದೇ ರೀತಿ ಈಗ ಆರ್ಡರ್ ಆಗಿರುವಂತಹ ಕಾರಣ ಬಹುಶಃ ಒಂದು 2 ಕಾಡಾನೆ ಇಡುವಂತ ಸಾಧ್ಯತೆ ಇದೆ. ಒಳ್ಳೆ ಬ್ಯೂಟಿಫುಲ್ ಟಸ್ಕರ್ನ ಏನು ಫೈಂಡ್ ಔಟ್ ಮಾಡಿದಾರಂತೆ. ಕ್ಯಾಪ್ಚರಿಂಗ್ ಆರ್ಡರ್ ಆಗಿರುವಂತ ಕಾರಣ 6 ಕುಮ್ಕಿ ಆನೆಗಳು ನಿನ್ನೆ ರಾತ್ರಿ ಬರ್ತವೆ. ಇವತ್ತು ಸ್ಪೆಷಲ್ ಆಗಿ ಪೂಜೆನ ಮಾಡಿ ಏನು ಲೊಕೇಶನ್ಗೆ ಹೋಗಿದ್ದಾರೆ. ನೋಡೋಣ ಯಾವ ರೀತಿ ಕಾಡಾನೆ ಕಾರ್ಯಾಚರಣೆ ಇರುತ್ತೆ, ಯಾವ ರೀತಿಯ ಕಾಡಾನೆನ ಹಿಡಿತಾರೆ, ನೆಕ್ಸ್ಟ್ ಆ ಕಾಡಾನೆನ ಹಿಡಿದ ಮೇಲೆ ಏನ್ ಮಾಡ್ತಾರೆ, ಸಾಕ್ತಾರ ಅಥವಾ ಕಾಡಿಗೆ ಬಿಡ್ತಾರ, ಕಾದು ನೋಡ್ಬೇಕಿದೆ. ಮಹೇಂದ್ರ ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂತಾನೆ. ಬ್ಯಾಕ್ ಟು ಆಕ್ಷನ್ ಅನ್ಬೋದು. ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆಗಳೆಲ್ಲ ಭಾಗವಹಿಸ್ತಿದ್ದ ಮಹೇಂದ್ರ ಆನೆ. ಇತ್ತೀಚೆಗಷ್ಟೇ ನೀವು ಕೋಣನಕಟ್ಟೆ ಭಾಗದಲ್ಲಿ ಕಾರ್ಯಾಚರಣೆಯಲ್ಲಿ ನೋಡಿರ್ತೀರಾ, ಅಲ್ಲಿ ರೇಡಿಯೋ ಕಲರ್ ಅನ್ನ ಹಾಕ್ತಾರೆ. ಮತ್ತೆ ಮರು ದಿವಸ ಕಾಡಾನೆ ಕಾರ್ಯಾಚರಣೆ ಸೆರೆ ಹಿಡಿಬೇಕು ಅಂತ ಒಂದು ಏನ್ ಪ್ಲಾನ್ ಮಾಡಿರ್ತಾರೆ. ಒಂದು ಮಹಿಳೆ ಅಂದ್ರೆ IG ಏನು ರಿಟೈರ್ಡ್ ಆಫೀಸರ್ ಇರ್ತಾರೆ, ಸೊ ಅವರ ಒಂದು ಪತ್ನಿ ಆಗ್ಲಿಕ್ಕೆ ಆಗ್ತಾರಲ್ಲ ಕಾಫಿ ತೋಟದಲ್ಲಿ, ಒಂದು ಟಾರ್ಗೆಟ್ ಎಲಿಫೆಂಟ್ ನ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅದು ಎಲ್ಲ ವಾಪಸ್ ಕಾಡಿಗೆ ಹೊರಟೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಕಾರ್ಯಾಚರಣೆ ಅಲ್ಲೇ ಸ್ಟಾಪ್ ಮಾಡಿ ವಾಪಸ್ ಎಲ್ಲ ಆನೆಗಳು ಕೂಡ ಹೊರಟೋಗ್ತವೆ ಅದರ ಕ್ಯಾಂಪ್ ಗಳಿಗೆ. ಅದಾಗಿ ಈಗಲೇ ಏನು ಚನ್ನಪಟ್ಟಣಗೆ ಕಾರ್ಯಾಚರಣೆ ಆರ್ಡರ್ ಆಯ್ತಲ್ಲ, ಆನೆಗಳು ಆಗಮಿಸಿರುವಂತದ್ದು. ಭೀಮಾ ಆಗ್ಲಿ ಶ್ರೀಕಂಠ ಆಗ್ಲಿ ಬಂದಿಲ್ಲ. ಇದೇ ಒಂದು ಚೆನ್ನಾಗಿರುವಂತ ಟೀಮ್ ಅನ್ಬೋದು. ಸುಗ್ರೀವ ಇದ್ದಾನೆ, ಈಶ್ವರ ಇದ್ದಾನೆ. ಈಶ್ವರ ಲಾಸ್ಟ್ ಟೈಮ್ ಕೂಡ ಮಕ್ನಾನೆ ಕ್ಯಾಪ್ಚರ್ಗೆ ಹೋಗಿದ್ದ. ಅದೇ ರೀತಿ ನಮ್ಮ ಲಾಸ್ಟ್ ಟೈಮ್ ಕಂಜನ್ ಹೋಗಿದ್ದ, ಸತಿ ಕಂಜನ್ ಹೋಗಿಲ್ಲ. ಸುಗ್ರೀವ ಹೋಗಿದ್ದಾನೆ, ಈಗ ಧನಂಜಯ ಇದ್ದಾನೆ. ಸೊ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂತ ಒಂದು ಕುಮ್ಕಿ ಟೀಮ್. ಡಾಕ್ಟರ್ ಇದಾರೆ, ಮತ್ತೆ ಏನು ETF ಸ್ಟಾಫ್ ಇದಾರೆ, ಡ್ರೋನ್ ಟೀಮ್ ಇದೆ. ಸೊ ಒಟ್ಟಾರೆ ಈ ಒಂದು ಟೀಮ್ ಎಫರ್ಟ್, ಟೀಮ್ ವರ್ಕ್ ಅನ್ಬೋದು. ಒಂದು 100 ಸಿಬ್ಬಂದಿ ಅಂತೂ ಬೇಕೇ ಬೇಕು ಈ ಒಂದು ಕಾರ್ಯಾಚರಣೆಗೆ. ಸೊ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ಎಲ್ರು ಕೂಡ ತಪ್ಪದೆ ವಿಶ್ ಮಾಡಿ. ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ ಹೇಗಿರ್ಬೋದು ಅಂತೆಲ್ಲ. ಸೊ ಇವತ್ತು ಗೊತ್ತಾಗುತ್ತೆ ಏನು ಅಂತ. ಸಂಜೆ ಅಷ್ಟೊತ್ತಿಗೆ ಕಾರ್ಯಾಚರಣೆ ಮಾಡಿದ್ರೆ ಏನು ಡಾಟ್ ಆದ್ಮೇಲೆ ಮತ್ತೆ ಅದು ಎಳ್ಕೊಂಡ್ ಬರೋದಾಗಿರ್ಬೋದು, ಕ್ರೈನ್ ಮೂಲಕ ಲೋಡ್ ಮಾಡೋದಾಗಿರ್ಬೋದು, ಮತ್ತೆ ಕೇಜ್ ಲಾರಿಲಿ ಏನು ಲೋಡ್ ಮಾಡಾದ್ಮೇಲೆ ಆಚೆ ಕಡೆ ಬಂದಾಗ ಜನಗಳೆಲ್ಲರೂ ಕೂಡ ಅಲ್ಲಿ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಸೌರ್ ಜನರು ಎಲ್ಲರೂ ಕೂಡ ನೋಡ್ತಾರೆ, ಅದನ್ನ ನೋಡ್ಬೋದು. ಅಲ್ಲಿ ತನಕ ವೇಟ್ ಮಾಡ್ಬೇಕು. ಸಂಜೆ ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಾರ್ಯಾಚರಣೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಒಟ್ಟಾರೆ ಈಗ ಮಹೇಂದ್ರ ಬ್ಯಾಕ್ ಟು ಆಕ್ಷನ್. ಮಹೇಂದ್ರ ತನ್ನ ಒಂದು ಊರಿನಲ್ಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾನೆ. ಆತ ಕೂಡ ಬ್ಯಾಕ್ವರ್ಡ್ ಇಯರ್ಸ್ ಅಲ್ಲಿ ಕಾಡಾನೆಯಾಗಿದ್ದ. ಈಗ ಬೇರೆ ಕಾಡಾನೆನ ಹಿಡಿಯಕ್ಕೆ ಅದು ಕ್ಯಾಪ್ಟನ್ಸಿನ ಪಡೆದುಕೊಂಡು ಆತನ ಒಂದು ಮುಂದಾಳತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ತನ್ನ ಊರಿನಲ್ಲೇ ತಾನು ಹುಟ್ಟಿ ಬೆಳೆದಂತ ಜಾಗದಲ್ಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾನೆ ಮಹೇಂದ್ರ. ಸಕ್ಕದಾಗಿ ಪಳಗಿಸಿದ್ದಾರೆ. ಫ್ಯೂಚರ್ ಕ್ಯಾಪ್ಟನ್ ಅಂತಾನೂ ಸಹ ಹೇಳ್ತಾರೆ. ಯಾಕೆಂದ್ರೆ ಈಗ ಅಭಿಮನ್ಯು ರಿಟೈರ್ಮೆಂಟ್ ಆದ್ಮೇಲೆ ಮಹೇಂದ್ರನಿಗೆ ಆಲ್ಮೋಸ್ಟ್ ತುಂಬಾ ಚಾನ್ಸಸ್ ಇದೆ ಕ್ಯಾಪ್ಟನ್ಸಿ ಆಗುವಂತ ಚಾನ್ಸಸ್. ಅಂದ್ರೆ ದಸರಾದಲ್ಲಿ ಅಂಬಾರಿಯನ್ನ ಬರುವಂತ ಒಂದು ಚಾನ್ಸಸ್ ತುಂಬಾನೇ. ಈಗಾಗಲೇ ಶ್ರೀರಂಗಪಟ್ಟಣ ದಸರಾ ಕನ್ಸಿಕ್ಯೂಟಿವ್ ಆಗಿ ಮಾಡ್ಕೊಂಡ್ ಬಂದಿರುವಂತ ನಮ್ಮ ಮಹೇಂದ್ರ. ನೆಕ್ಸ್ಟ್ ಮೈಸೂರು ಜಂಬೂ ಸವಾರಿ ತಾಯಿ ದೇವಿಯನ್ನ ಬರುವಂತ ಒಂದು ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾನೆ. ನೋಡೋಣ ಅದು ಮಹೇಂದ್ರನಿಗೆ ಸಿಗುತ್ತಾ ಅಥವಾ ಬೇರೆ ಯಾವ್ದಾದ್ರು ಪ್ರಶಾಂತ್ ಆನೆಗೆ ಸಿಗ್ಬೋದಾ ಏನು ಅಂತ. ಇನ್ನ ಟೈಮ್ ಇದೆ, ಆರಾಮಾಗಿ ಮಹೇಂದ್ರ ಮಾಡ್ಕೊಂಡು ಹೋಗ್ಬೋದು. ಒಟ್ಟಾರೆ ಮಹೇಂದ್ರ ನೇತೃತ್ವದಲ್ಲಿ ನಮ್ಮ ಸುಗ್ರೀವ ಸಹ ಇದ್ದಾನೆ, OG ಅನ್ಬೋದು. ಯಾಕೆಂದ್ರೆ ಸುಗ್ರೀವನ ಬಗ್ಗೆ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರೋದು. ಸಖತ್ತಾಗಿ ಕಾರ್ಯಾಚರಣೆ ಮಾಡ್ತಾರೆ, ಸಖತ್ ಡೇರ್ ಡೆವಿಲ್ ಮಾತ್ರ. ಕಾಡಾನೆ ಏನಾದ್ರು ಸಿಕ್ಕಿದ್ರೆ ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ. ಒಳ್ಳೆ ಆನೆ, ಎಲ್ಲ ಒಂದು ಟೀಮ್ ಇದೆಯಲ್ಲ, ಎಲ್ಲ ಆನೆಗಳು ಕೂಡ ಒಳ್ಳೆ ಆನೆನೆ, ಅದು ಇದು ಅಂತೇನಿಲ್ಲ. ಬಟ್ ಎಲ್ಲರೂ ಕೂಡ
ಮಾವುತರು ಚೆನ್ನಾಗಿದ್ದಾರೆ, ಧೈರ್ಯದಿಂದ ಇರ್ತಾರೆ, ಪಳಗಿಸ್ತಾರೆ. ನಮ್ಮ ಧನಂಜಯ ಸಹ ಇದ್ದಾನೆ, ನಮ್ಮ ಡಾಲಿ ಧನಂಜಯ, ಆತ ಕೂಡ ಅದ್ರ ಬಗ್ಗೆನೂ ಕೂಡ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಎಲ್ಲವೂ ಕೂಡ ಒಳ್ಳೊಳ್ಳೆ ಆನೆಗಳೇ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಆನೆಗಳು ಕೂಡ ನಮಗೆ ಬೇಕಾಗಿದೆ. ಏನು ಕರ್ನಾಟಕದ ಎಲ್ಲೆಲ್ಲಿ ಕ್ಯಾಂಪ್ಗಳಲ್ಲಿ ಇದ್ದೀವಿ ಎಲ್ಲ ಆನೆಗಳು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ಅದರದ್ದೇ ಆದಂತ ಒಂದು ನೇಮ್ ಫೇಮ್ ಇರುತ್ತೆ, ಅದರದ್ದೇ ಆದಂತ ಒಂದು ಸ್ಥಾನ ಇರುತ್ತೆ. ಎಲ್ಲ ಆನೆನೂ ಕೂಡ ಕಾರ್ಯಾಚರಣೆಯನ್ನು ಬಳಸ್ಕೋಬೇಕು. ಏನು ಸ್ಪೆಷಲ್ ಇರುತ್ತವಲ್ಲ ಕುಮ್ಕಿ ಆನೆಗಳಂತ ಸುಮಾರು ಇದಾವೆ, ಅದರಲ್ಲಿ ಒಂದೊಂದ್ಸತಿ ಒಂದೊಂದು ಆನೆನ ಬಳಸ್ಕೋತಾರೆ. ಎಲ್ಲವೂ ಕೂಡ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ. ಒಂದು 6 ಆನೆ ಅಂತ ಮುಂಚೆ 8 ಆನೆ ಮಾಡ್ಕೋತಾರೆ, ಈಗ 6 ಆನೆಗೆ ಫಿಕ್ಸ್ ಆಗಿದ್ದಾರೆ. ಒಂದು ಕಾರ್ಯಾಚರಣೆ ಬಂದ್ರೆ ಒಂದು 6 ಆನೆ ಮಿನಿಮಮ್, 4ರಿಂದ 6 ಆನೆ ಅಂತೂ ಬೇಕೇ ಬೇಕು ಕಾಡಾನೆ ಸರಿ ಕಾರ್ಯಾಚರಣೆಗೆ. ಮತ್ತೆ ಅಲ್ಲಿ ತುಂಬಾನೇ ಬಿಸಿಲು ಎಲ್ಲ ಕೂಡ ಜಾಸ್ತಿ, ಈಗ ಸ್ವಲ್ಪ ಮಳೆ ವಾತಾವರಣ ಇರ್ಬೋದು. ಆ ಕಡೆ ಎಲ್ಲ ಕಬ್ಬಾಳ ಕಡೆ ಚನ್ನಪಟ್ಟ ರಾಮನಗರ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ, ಸೊ ಆ ಒಂದು ಡ್ರೈ ಏರಿಯಾ ಬೇರೆ. ಈ ಕಡೆ ಎಲ್ಲ ಅಂದ್ರೆ ಈಗ ಸಕಲೇಶ್ಪುರ ಸೈಡ್ ಅಂದ್ರೆ ಕಾಫಿ ತೋಟ, ಅದೊಂಥರ ಜಾಗ. ಸೊ ಅಲ್ಲಂದ್ರೆ ಓಪನ್ ಫೀಲ್ಡ್ ಆತರ ಎಲ್ಲವೂ ಕೂಡ ಸ್ವಲ್ಪ ಸೈಟ್ ಆಗುತ್ತೆ, ಕಾಣಿಸುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ. ತಪ್ಪದೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತಾ ಇರಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.